ಹುಚ್ಚ ಸಿನಿಮಾ ಪ್ರೆಸ್ ಮೀಟ್ ಎಲ್ಲಿ ಅಂದ್ರೆ ಸರೋವರ ಹೋಟೆಲ್, ಕರೆಕ್ಟಾ? ಅಲ್ಲಿ ಹುಚ್ಚ ಟೈಟ್ಲಿಗೆ ಸಂಬಂಧಪಟ್ಟು ಮೊದಲು ಪ್ರತಿಭಟನೆ ವ್ಯಕ್ತಿ ನಾನು, ಗಣೇಶ್ ಕಾಸರಗೋಡು. ಹುಚ್ಚ ಬೇಡ, ನೀವು ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರಿ. ಯಾಕೆ ಸರ್ ಅಷ್ಟೊಂದು? ಇಲ್ಲ ಅಷ್ಟೊಂದು ಅಂದ್ರೆ ನೀವು ಅಂದ್ರೆ ಬೇಡ ಏನ್ರಿ, ಯಜಮಾನ ಮಾಡಿದ ನಿರ್ಮಾಪಕ ನೀವು ಹುಚ್ಚ ಟೈಟ್ಲ್ ಇಡ್ತಿದ್ರಿ. ಹಿಂದೆನೆ ರಾಂಗ್ ಟೈಟ್ಲ್ ಇದು ಹುಚ್ಚ. ಯಜಮಾನ ಅಂತ ನಿರ್ಮಾಪಕ ಹುಚ್ಚ ಮಾಡಬಾರ್ದು ಅಂತ ಅಂದ್ರೆ. ಇನ್ನೇ ಹಂಗಂದ ತಕ್ಷಣ ಎಸ್ ಮೂರ್ತಿಯವರು ಒಂದು ಸಿಗರೇಟ್ ಹಚ್ಕೊಂಡು ರೆಹಮಾನ್ ಅವ್ರೆ ಹುಚ್ಚ ಅಲ್ಲ ಟೈಟ್ಲ್, ಇದು ನಿಮ್ಗೆ ಎಫೆಕ್ಟ್ ಆಗುತ್ತೆ. ನಾನು ಯೋಚನೆ ಮಾಡಿ ಏನೇ ಇಬ್ರು ಸೀನಿಯರ್ ಹಿಂಗ್ ಅಂದ್ಬಿಟ್ರು, ಬಟ್ ಇವ್ರಿಗೇನು ಉತ್ತರ ಹೇಳೇಬೇಕಲ್ಲ. ಹೌದೌದು. ಇಲ್ಲ ನಾನು ಸೋತಂಗಾಗುತ್ತೆ. ಸರ್ ಯಾಕೆ ಸರ್ ಹಂಗೆ ಹೇಳ್ತೀರಾ? ಡಾಕ್ಟರ್ ರಾಜ್ಕುಮಾರ್ ಅವರೇ ಬಲೆ ಹುಚ್ಚ ಅಂತ ಇಟ್ಟಿದ್ರು, ನಾನು ಬಲೆ ಹುಚ್ಚ ಇಟ್ಟಿದ್ದೀನಿ. ನೆನಪಿದೆ. ಏನ್ ಸರ್ ಡಿಫ್ರೆನ್ಸ್? ಅಣ್ಣರೇ ಇಟ್ಟಿದ್ರಲ್ಲ ಬಲೆ ಹುಚ್ಚ ಅಂತ. ನಾನು ಉತ್ತರ ಹೇಳಿದೆ. ಮೂರ್ತಿ ಅವರು ನೀವು ಏನಕ್ಕಾದ್ರೂ ಹೇಳ್ತೀರಿ ಉತ್ತರನ ಅಂತಂದ್ರು. ಅದು ಹುಚ್ಚ ಎಲ್ಲರೂ ರಾಂಗ್ ಹೇಳಿದ್ರು, ಬಟ್ ಜನ ತಗೊಂಡ್ಬಿಟ್ರು. ಅದ್ರ ಮೊದಲು ಪ್ರೆಸ್ ಮೀಟಿನ ಮಧ್ಯದಲ್ಲಿ, ಪ್ರೆಸ್ ಮೀಟ್ ಆದ್ಮೇಲೆ ನಾನು ಸುದೀಪನ್ನ ಸ್ವಲ್ಪ ಕತ್ಲೆಗೆ ಕರೆದೆ. ಅಲ್ಲೊಂದು ರೌಂಡ್ ಟೇಬಲ್ ಇದೆ, ಅಲ್ಲಿ ಕೂರಿಸಿ ಹೇಳಿದೆ ಹುಚ್ಚ ಅಂತ ಹೇಳಿದ್ರೆ ಹುಚ್ಚ ಸುದೀಪ್ ಅಂತ ಹೇಳಿ ಆಗ್ಬಿಟ್ಟಿದ್ದೀನಿ. ಇಲ್ಲ ಗುರುಗಳೇ, ಖಂಡಿತ ಆಗಲ್ಲ. ಯಾಕೆಂದ್ರೆ ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಫೇಮಸ್ ಆಗುತ್ತೆ. ಹೌದು, ಕೃಷ್ಣಮೂರ್ತಿ. ಅದಕ್ಕೆ ಕಿಚ್ಚ ಅಂತ ಹೆಸರು ಇದಾದ್ದು. ಯಾವತ್ತು ಕಿಚ್ಚ ಫೇಮಸ್ ಆಗ್ತದೆ ಅಂತ ಹೇಳಿದ್ರು, ಇವತ್ತು ಆಯ್ತು ಅಲ್ವಾ? ಆಗ ನಾನೇ ಸೋತ್ಬಿಟ್ಟೆ. ಬಟ್ ಏನಂದ್ರೂ ಹುಚ್ಚ ಪಿಕ್ಚರ್ ಅಂತಲೇ ಹೇಳ್ಕೋಬೇಕು, ಕಿಚ್ಚ ಪಿಕ್ಚರ್ ಅಂತ ಹೇಳಿ ಕಿಚ್ಚ ಕ್ರಿಯೇಷನ್ಸ್ ಅದು ಬೇರೆ, ಅದು ಬ್ಯಾನರ್, ಆ ಹೆಸರನ್ನ ಮೇಲೆ ಮಾಡಿರೋ ಬ್ಯಾನರ್. ಆಮೇಲೆ ರಾಮ್ ಅವರು ಕಿಚ್ಚ ಅಂತ ಮಾಡಿದ್ರು. ಕಿಚ್ಚ ಅಂತ ಮಾಡಿ. ನಿಮ್ಗೆ ಅದು ಸ್ಟೋರಿ ಎಲ್ಲಿಂದ ಹೇಗೆ ಬಂತು? ಅದರ ಹಿನ್ನೆಲೆ ಏನಾದ್ರು ಬಂತು? ಸರ್ ಅದು ನಾನು ನಮ್ಮ ಯಜಮಾನ ಇದ್ರ ಓಡಾಟದಲ್ಲಿ ಇದ್ದೆ ಇದಕ್ಕೆ ಮಡ್ರಾಸ್ಗೆ. ಅವಾಗ ಒಂದ್ ದಿವಸ ನಮ್ಮ ಹೀರೋಯಿನ್ ವಿನೀತಾ ದಣಿ ಮಾಡಿದ್ರಲ್ಲ, ಓಕೆ, ಆ ಹೀರೋಯಿನ್ನೇ ಯಜಮಾನ ಕೊಡಿಸಿದ್ ನಮಗೆ. ಯಜಮಾನದಾಗ ಎಮ್ಮ ಮಾಡಿದ್ಲು, ಅವರೇ ಕರ್ಕೊಂಡೋಗಿ ಮಾತಾಡಿ ಎಲ್ಲ ಕೊಡಿಸಿದ್ದು. ಒಳ್ಳೆ ಪ್ರೊಡ್ಯೂಸರ್ ಕೊಡಿ ಅದು. ಸರ್ ಇನ್ನೊಂದು ಪಿಕ್ಚರ್ ಇದೆ, ಇದನ್ನ ಬ್ಲಾಕ್ ಮಾಡಿ ತಗೊಂಬಿಡಿ ಸರ್, ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ಲೆ ಅಮ್ಮ. ಯಾವ್ದು ಅಂದ್ರೆ ಹಿಂಗೆ ಸೇತು ಅಂತ ರಿಲೀಸ್ ಮಾಡಿದ್ರು. ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ರೆ 2 ಥಿಯೇಟರ್ ರಿಲೀಸ್ ಮಾಡಿದ್ದಾರೆ, 2 ಶೋ. ಮೇನ್ ರಿಲೀಸ್ 2 ಥಿಯೇಟರ್, ಅದು 2 ಶೋ. ಮತ್ತೆ ಅದಿನ್ನೇನು ಚೆನ್ನಾಗಿದೆ ಅಂತ ಹೇಳ್ತೀರ ನೀವು? ರಿಲೀಸ್ ಮಾಡಕ್ಕೆ ಆಗಿಲ್ಲ ಅವರಿಗೆ. ಕಂದಸ್ವಾಮಿ ಅಂತ ಪ್ರೊಡ್ಯೂಸರು, ಪೇಂಟರು, ಕಾಂಟ್ರಾಕ್ಟರ್ ಬಲವಂತ ಮಾಡಿ ಪಿಕ್ಚರ್ ನೋಡಿ ಸರ್ ನೀವು ತಾಳ್ರಿ ಬಿಡ್ರಿ, ನೋಡ್ಬಿಡಿ ಪಿಕ್ಚರ್. ಶೋ ಕರ್ಕೊಂಡು ಹೋದ್ರು, ಅದು ಮಾಲ್ನಾಗ ಹಾಕಿದ್ರು 2 ಶೋ. ನಾನು ನೋಡ್ದೆ ಪಿಕ್ಚರ್. ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಕಮರ್ಷಿಯಲ್ ಆಗಿತ್ತು. ಸೆಕೆಂಡ್ ಹಾಫು ಪಿಕ್ಚರ್ ಓವರ್ ಆದ್ಮೇಲೆ ನನಗೆ ಎದ್ದಳಕ್ಕೆ ಆಗ್ಲಿಲ್ಲ. ಒಂಥರ ಮೈಂಡ್ ಒಂಥರ ಆಗ್ಬಿಡ್ತು. ಗುಂಗು ಅವನು ಮೆಂಟ್ಲಾಗೋದು, ಅವ್ನು ಮತ್ತೆ ಹೊರಗೆ ಬರೋದು, ಅದೆಲ್ಲ ಅಯ್ಯೋ ನಾನು ಇದು ಕಷ್ಟ ಇದು ನಮ್ಮಲ್ಲಿ. ಬಟ್ ಪಿಕ್ಚರ್ ಹಿಡಿಸ್ತು ನನಗೆ. ಡೆಫಿನೆಟ್ ಪಿಕ್ಚರ್ ಫಿಲ್ಮ್ ಹಿಡಿಸ್ತು. ಆ ಸೀಕ್ವೆನ್ಸ್ ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲ, ಇದು ಯಾರು ಮಾಡೋದು? ಯಾರು ಮಾಡಲ್ಲ. ಬೋಡ ಬಳೆ ಹೊಡಿಸ್ಬೇಕು, ಯಾರು ಮಾಡಲ್ಲ. ಬಟ್ ಪಿಕ್ಚರ್ ಚೆನ್ನಾಗಿದೆ, ನೋಡೋಣ ಅಂತ ಹೇಳಿ ಮಾತಾಡಿ. ಶಿಲ್ಪ ಶ್ರೀನಿವಾಸ್ ಮಾತಾಡಿದ್ದ ಆಲ್ರೆಡಿ, ಅವ್ರ ಹತ್ರನೇ ಮಾತಾಡಿ ಬಿದ್ದಿರ್ಲಿ ನೋಡೋಣ, ಯಾವಾಗಾದ್ರೂ ಸಮಯಕ್ಕೆ ಬರುತ್ತೆ ಅಂತ ಹೇಳಿ ಬ್ಲಾಕ್ ಮಾಡಿ ದುಡ್ಡು ಕೊಡ್ತಾಳೆ. ರೈಟ್ಸ್ ಅವರೇ ಕ್ಯಾರೆಕ್ಟರ್ ಮಾಡ್ಬೇಕಾಗಿತ್ತಲ್ವಾ ಸರ್? ಶಿಲ್ಪ ಶ್ರೀನಿವಾಸೇ ಆ ಕ್ಯಾರೆಕ್ಟರ್ ಮಾಡಿ 4-5 ದಿವಸ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರು. ಅವ್ರು ನಮಗೆ ಕೊಟ್ರು ಮಾಡಿ. ಅದು ಅಲ್ಲಿಂದ ಇಲ್ಲಿಂದ ಎಲ್ಲೋ ಸುತ್ತರದು ಮಾಡಿ ಕೊನೆಗೆ ನಿಮ್ಮ ಹತ್ರ ಬಂತು. ಅಲ್ಲ, ಇವು ದೊಡ್ಡ ಹೀರೋ ಸುದೀಪ್ ಅವ್ರಿಗೆ ಬಂತು. ಫಸ್ಟ್ ಶಿವಣ್ಣಗೆ ಹೋಯ್ತು. ನೀವು ಕಾಂಟ್ಯಾಕ್ಟ್ ಮಾಡಿದ್ರಾ? ನಾನು ಗೀತಮ್ಮ ಕ್ಯಾಸೆಟ್ ಕೊಟ್ಟಿದ್ದೆ. ಓಕೆ, ಅವ್ರು ನೋಡಿ ಯಾಕ್ರೆ ಮಾಡೋರೆ ನಮ್ಮ ಮನೆಯ ಮೇಲೆ ಬೇಜಾರ. 3 ಸಿನಿಮಾ ಮಾಡಿದ್ದೆ ಆಲ್ರೆಡಿ ಶಿವಣ್ಣಂದು. ಅದಕ್ಕೆ ಬಿಫೋರ್ ಆ ಲಿಂಕ್ ಚೆನ್ನಾಗಿತ್ತು. ಮಾಡಿ ಅಂತ ಇಲ್ಲ ಬೇಡ ಅಂದ್ರು. ಆಮೇಲೆ ಅಲ್ಲಿಂದ ಇಲ್ಲ ಇದು ಕರೆಕ್ಟ್ ಹುಚ್ಚ ಅಂದ್ರೆ ಉಪೇಂದ್ರನೇ, ಈ ಟೈಟ್ಲಿಗೆ ಹೊಂದಾಣಿಕೆ ಚೆನ್ನಾಗಾಗುತ್ತೆ ಅಂತ. ಅವಾಗ ರಾಜ್ಕುಮಾರ್ ಕಾಡಿಗೆ ಹೋಗಿದ್ರಲ್ಲ, ಫ್ರೀ ಇದ್ವಿ. ನಮ್ದು ಯಜಮಾನದ್ದೆಲ್ಲ ವರ್ಕ್ ನಡೀತಾ ಇತ್ತು. ಮಡ್ರಾಸ್ನಾಗ ಇದ್ದಾರೆ ಉಪೇಂದ್ರ ಅಂದ್ರು. ಹೋಗಿ ಒಂದ್ಸಲ ಕೇಳ್ಬರೋಣ ಅಂತ ಹೋದ್ವಿ. ಅವ್ರಿಗೆ ಹೋಗಿ ಕೇಳಿದ್ವಿ, ಹಿಂಗೆ ಸೇತು ಅಂತ ನಾನು ತಂದ್ರೆ ಕೇಳಿದ್ದೇನೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಅಂತ. ಈಗ ರೈಸ್ ಆಗ್ಬಿಟ್ಟಿದೆ ಅಲ್ಲಿ ತಮಿಳ್ನಾಡು. 60 ಪ್ರಿಂಟ್ ಹಾಕಿದ್ದಾರೆ. ವಿಕ್ರಮನ್ಗೆ ಒಂದು ಲೈಫ್ ಮಾಡ್ಬಿಡೋಣ ಅಂದ್ರು. ಆಗೋಯ್ತು. ರವಿ ಶಿವತ್ಸ ನಾನು ಹೋಗಿದ್ವಿ. ನಾವು ಹೊರಡ್ತೀವಿ ಸರ್, ನಾನು ರೆಡಿ ಮಾಡ್ಕೊಳ್ತೀನಿ, ಯಜಮಾನ್ ರಿಲೀಸ್ ಇದೆ, ಅದು ಮುಗಿಸಿ ರೆಡಿ ಮಾಡಿ. ಈ ನೈಟ್ ಏನು ಹೋಗ್ತೀರ ಊಟ ಮಾಡೋರು? ರಾಮಾಜಿ ಫಿಲಂ ಸಿಟಿಯಾಗಿದ್ರು. ಊಟ ಮಾಡ್ಕೊಂಡು ಬೆಳಗ್ಗೆ ಹೋಗಿ ಅಂದ್ರು. ಅದು ಹಾಲ್ಟ್ ಆಗಿದ್ದೆ ಮಿಸ್ ಆಯ್ತು ನೋಡಿ, ಇಲ್ಲಾಂದ್ರೆ ಉಪೇಂದ್ರ ಆಗಿರೋದು.